ಭಾರತ ಜನಗಣತಿ 2027 ಪ್ರಾರಂಭವಾಗಿದೆ. 2027ರಿಂದ ನಾವು ಜನಗಣತಿಯನ್ನು ಮಾಡ್ತಾ ಇದ್ದೀವಿ. ಪ್ರತಿ 10 ವರ್ಷಗಳಿಗೊಮ್ಮೆ ನಡೀತಿರುವಂಥ ಜನಗಣತಿಯನ್ನು ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಮೋಡ್ನಲ್ಲಿ ಮಾಡ್ತಾ ಇದ್ದೇವೆ. ಈ ಜನಗಣತಿಯ ನಿಮಿತ್ತವಾಗಿ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ, ಸ್ವಯಂ ಗಣತಿಯ ಅವಕಾಶವನ್ನು ಭಾರತ ಸರ್ಕಾರ ನಮ್ಮೆಲ್ಲರಿಗೂ ಕೊಟ್ಟಿದೆ. ಸೆಲ್ಫ್ ಎನ್ಯೂಮರೇಷನ್ ಮಾಡಬೇಕಾಗಿರುತ್ತದೆ. ಸೊ ಆ ಕಾರಣದಿಂದ ನಾವು ಇವತ್ತು ಜಮಖಂಡಿ ನಗರದ ವಾಸಿಗಳಿಗೆ ಬೈಕ್ ರ್ಯಾಲಿ ಮೂಲಕ ಒಂದು ಪ್ರಚಾರ ಮಾಡ್ತಿದ್ದೇವೆ, ಅವರಿಗೆಲ್ಲ ಅರಿವು ಮೂಡಿಸ್ತಿದ್ದೇವೆ. ಸ್ವಯಂ ಸೆಲ್ಫ್ ಎನ್ಯೂಮರೇಷನ್ ಮಾಡುವ ಮೂಲಕ ಜನಗಣತಿಯನ್ನು ಸಕ್ಸಸ್ ಮಾಡಿ 15ನೇ ತಾರೀಕಿನಿಂದ ಏಪ್ರಿಲ್ 15ನೇ ತಾರೀಕಿನಿಂದ ನಿಮ್ಮ ಮನೆಗಳಿಗೆ ಏನು ಎನ್ಯೂಮರೇಟರ್ಸ್ ಬರ್ತಾರೆ ಅವರಿಗೆ ಈ ಸೆಲ್ಫ್ ಎನ್ಯೂಮರೇಷನ್ ಮಾಡಿದ ನಂತರ ಬಂದಿರುವಂಥ ನಂಬರನ್ನು ನೀವು ನೀಡಿದರೆ ಅವರು ಡೇಟಾವನ್ನು ಫೆಚ್ ಮಾಡಿ ಮುಂದಿನ ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಸೊ ಆದ್ದರಿಂದ ತಮ್ಮೆಲ್ಲರಿಗೂ ವಿನಂತಿ ಏನಂತಂದರೆ, ಸೆಲ್ಫ್ ಎನ್ಯೂಮರೇಷನ್ ಮಾಡುವಂಥದ್ದು ಮುಖ್ಯವಾಗಿರ್ತದೆ. ಸಾರ್ವಜನಿಕರೆಲ್ಲರೂ ಈ ಮಾಧ್ಯಮ ಮಿತ್ರರು ನೀಡುವಂಥ ಏನು ವೆಬ್ಸೈಟ್ ಇರ್ತದೆ ಅದರಲ್ಲಿ ಸೆಲ್ಫ್ ಎನ್ಯೂಮರೇಷನ್ ಮಾಡ್ಕೋಬೇಕು ಅಂತ ಕೇಳ್ಕೊಂಡೆ. ಹಿಂದಿನ ದಿವಸ ಏನು ಈ ನಮ್ಮ ಭಾರತ ಸರ್ಕಾರ ಭಾರತದಾದ್ಯಂತ 2027ರ ಜನಗಣತಿಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದೆ. ಇದು ಡಿಜಿಟಲ್ ಮೂಲಕ ಆಗಿರೋದ್ರಿಂದ ಈಗ ನಾವು 30ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ಸ್ವಯಂ ಜನಗಣತಿ ಮಾಡುವ ಅವಕಾಶ ಸಾರ್ವಜನಿಕರಿಗೆ ಇದ್ದು, ಇದು ಏನಂದರೆ ನಮ್ಮ ಸಮಯ ಭಾಳ ಉಳಿತಾಯ ಆಗುತ್ತೆ. ಯಾಕೆಂದರೆ ಜನಗಳು ಇದರಲ್ಲಿ 35 ರೀತಿಯ ಕ್ವಶನ್ಸ್ ಇರೋದ್ರಿಂದ ಅವ್ರ ಮನೆಯಲ್ಲಿ ಬಂದು ಎನ್ಯುಮರೇಟರ್ಸು ಕೇಳೋ ಕ್ವಶನ್ನು ಎಲ್ಲ ಉತ್ತರ ಕೊಟ್ಕೊಳ್ಳೋಕ್ಕೆ ಟೈಮ್ ಉಳಿತಾಯನ ನೀವು ನಿಮ್ಮ ಮನೆಯಲ್ಲೇ ಕೂಡ ನೀವೇ ಮಾಡ್ಬೋದಾಗಿದ್ದು, ಅದು ಬರುವ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ನೀವು ಎನ್ಯುಮರೇಟರ್ಸ್ ಬಂದಾಗ ಕೊಟ್ಟಾಗ ಇದು ಎಲ್ಲರಿಗೂ ಕೂಡ ಸಮಯ ಮತ್ತು ಕಾಲೋಚಿತಗೊಳಿಸಲಿಕ್ಕೆ ಭಾಳ ಅನುಕೂಲ ಆಗ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಜಮಖಂಡಿ ನಗರದಾದ್ಯಂತ ಎಲ್ಲರಿಗೂ ಕೋರುವುದೇನೆಂದರೆ 15ನೇ ತಾರೀಕು ಒಳಗಡೆ ತಮಗೆ ಏನು ನಾವು ವೆಬ್ ಲಿಂಕ್ ಏನು ಕೊಟ್ಟಿದ್ದೀವಿ ಆ ವೆಬ್ ಲಿಂಕಲ್ಲಿ ಎಲ್ಲರೂ ಕೂಡ ನೀವು ಸ್ವಯಂ ಜನಗಣತಿ ಮಾಡ್ಕೋಬೇಕಂತ ನಾನು ಈ ಮೂಲಕ ಕೋರಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಾವು ಭಾರತ ಜನಗಣತಿ 2027ರ ನಿಮಿತ್ತ ಈಗ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನಡೀತಿರ್ತಕ್ಕಂತಹ ಸ್ವಯಂ ಗಣತಿ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಅಂತಕ್ಕಂತಹ ಪ್ರಕ್ರಿಯೆಯ ಭಾಗವಾಗಿ ನಾವು ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಈ ರ್ಯಾಲಿಯನ್ನು ಮಾನ್ಯ ಎಸ್ ಸಿ ಮೇಡಮ್ ಅವರ ನೇತೃತ್ವದಲ್ಲಿ ನಗರದಲ್ಲಿ ನಾವು ಇವತ್ತಿನ ದಿನ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಾರ್ವಜನಿಕರು ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ತಮ್ಮ ಮನೆಯ ಒಂದು ಮನೆ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಇದನ್ನು ಗಣತಿದಾರರು ಬಂದು 30 ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರ ಹೇಳಿ ಮಾಡೋದರಲ್ಲಿ ಸಮಯ ವ್ಯರ್ಥ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಮೊಬೈಲನ್ನು ಬಳಕೆ ಮಾಡ್ತಾ ಇರೋದರಿಂದ ಇದು ಸರಳ ವಿಧಾನ ಇದೆ. ಅದಕ್ಕಾಗಿ ಅದರ ಕುರಿತು ಒಂದು ಜಾಗೃತಿಯನ್ನು ಮೂಡಿಸಿದ್ದೆ ಆದಲ್ಲಿ ಸ್ವಯಂ ಗಣತಿಯನ್ನು ನಾವು ಹೆಚ್ಚಾಗಿ ಪ್ರೇರೇಪಣೆಗೊಳಿಸಿದಂತ ಆಗ್ತೈತಿ. ಅದಾದಮೇಲೆ 15ರ ನಂತರ ಗಣತಿದಾರರು ಅವ್ರ ಮನೆಗೇನು ಬರ್ತಾರೆ, ಈ ಸ್ವಯಂ ಗಣತಿ ಮಾಡುವ ಸಂದರ್ಭದಲ್ಲಿ ಇವರಿಗೆ ಒಂದು ID ಕ್ರಿಯೇಟ್ ಆಗಿರ್ತೈತಿ. ಈ ಐಡಿಯನ್ನು ಅವರಿಗೆ ಕೊಟ್ಟಲ್ಲಿ ಅವರ ID ಹಾಕುವ ಮೂಲಕ ಅದನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ. ಇಂತಹ ಒಂದು ಮಹತ್ತರವಾದಂಥ ಕಾರ್ಯದಲ್ಲಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಈ ಒಂದು ನಗರದಲ್ಲಿ ಬೈಕ್ ರ್ಯಾಲಿಯ ಮೂಲಕ ಸಂಚರಿಸುವ ಮೂಲಕ ನಾವು ಇದನ್ನು ಜಾಗೃತಿಯನ್ನು ಗೊಳಿಸ್ತಾ ಇದ್ದೇವೆ. ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ನಾನು ಕೇಳ್ತೀನಿ.